ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹಿತೈಷಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಈಗ ದಿನಾಂಕ 1ರಿಂದ 31ರವರೆಗಿನ ಪ್ರತಿ ದಿನಾಂಕದಲ್ಲಿ ಜನಿಸಿದ ಜನರ ಗುಣ ಸ್ವಭಾವಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ದಿನಾಂಕ 4ರ ಬಗ್ಗೆ ತಿಳಿದುಕೊಳ್ಳಬೇಕು. ಅಂದರೆ ದಿನಾಂಕ 4ರಲ್ಲಿ ಜನಿಸಿದ ಜನರ ಗುಣ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮೊದಲು ನಾನು ಇಲ್ಲಿ ಒಂದು ವಿಷಯವನ್ನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ನಾನು ಈ ಸೀರೀಸ್ಗಳನ್ನು ಮಾಡಲು ಕಾರಣ ಏನೆಂದರೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ದಿನಾಂಕ 1ರಿಂದ 31ರವರೆಗೆ ಪ್ರತಿ ದಿನಾಂಕದಲ್ಲಿ ಜನಿಸಿದ ಜನರು ಇದ್ದೇ ಇರುತ್ತಾರೆ. ಆದರೆ ಪ್ರತಿಯೊಬ್ಬರ ಸ್ವಭಾವವು ಒಂದೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ದಿನಾಂಕ 1, 10, 19 ಮತ್ತು 28 ಈ 4 ದಿನಾಂಕಗಳ ಮೂಲ ಸಂಖ್ಯೆ 1 ಬರುತ್ತದೆ. ಆದರೆ ಸಂಖ್ಯೆ 1ರ ಗುಣ ಸ್ವಭಾವವು ಈ 4 ಜನರಲ್ಲಿ ಇರುವುದಿಲ್ಲ. ಎಲ್ಲರಲ್ಲಿಯೂ ಬೇರೆ ಬೇರೆ ಸ್ವಭಾವವು ಇದ್ದೇ ಇರುತ್ತದೆ. ಆಗ ನಿಮಗೆ ಸಂಖ್ಯೆ 1ರ ಮೂಲ ಸಂಖ್ಯೆ 1ರ ನಾವು ಗುಣ ಸ್ವಭಾವವನ್ನು ಹೇಳಿದಾಗ ನಿಮಗೆ ಅನಿಸುವುದು, ನಾನು ಹೀಗೆ ಇಲ್ಲವಲ್ಲ, ಅಥವಾ ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ ಈ ರೀತಿ ಇಲ್ಲವಲ್ಲ, ಒಂದೇ ಸಂಖ್ಯೆ ಬಂದರೂ ಇವರು ಹೀಗೆ ಇಲ್ಲ ಅಂತ ನಿಮಗೆ ಅನಿಸುವುದು. ಈ ವಿಷಯವನ್ನು ಕ್ಲಿಯರ್ ಮಾಡಲು ನಾನು ಈ ದಿನಾಂಕ 1ರಿಂದ 31ರವರೆಗಿನ ಪ್ರತಿ ದಿನಾಂಕದಲ್ಲಿ ಜನಿಸಿದ ಜನರ ಗುಣ ಸ್ವಭಾವವನ್ನು ತಿಳಿದುಕೊಳ್ಳಲು ಈ ಸೀರೀಸ್ಗಳನ್ನು ಮಾಡುತ್ತಿದ್ದೇನೆ. ಬನ್ನಿ ನಾವು ಇಂದಿನ ಮೂಲ ವಿಷಯಕ್ಕೆ ಬರೋಣ. ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 4ರಲ್ಲಿ ಜನಿಸಿದ ಜನರ ಗುಣ ಸ್ವಭಾವವನ್ನು ತಿಳಿದುಕೊಳ್ಳೋಣ. ದಿನಾಂಕ 4 ಅಂದರೆ ಸಂಖ್ಯೆ 4. ಈ ಸಂಖ್ಯೆಯನ್ನು ಆಳುವ ಗ್ರಹ ರಾಹು ಗ್ರಹ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ರಾಹು ಗ್ರಹ ಎಂದರೆ ಎಲ್ಲರೂ ಹೆದರುತ್ತಾರೆ. ನಾವು ಇಲ್ಲಿ ಹೆದರಿಕೊಳ್ಳೋದಕ್ಕಿಂತಲೂ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಯಾಕೆಂದರೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ 2 ವಿಶೇಷ ಸಂಖ್ಯೆಗಳಿವೆ. ಆ 2 ವಿಶೇಷ ಸಂಖ್ಯೆಗಳು ಸಂಖ್ಯೆ 4 ಮತ್ತು ಸಂಖ್ಯೆ 7. ಯಾಕಂತೀರಾ? ಸಂಖ್ಯೆ 4 ರಾಹು ಗ್ರಹ, ಆದರೆ ಸಂಖ್ಯೆ 7 ಕೇತು ಗ್ರಹ. ಈ 2 ಸಂಖ್ಯೆಗಳು ರಾಹು ಕೇತುವನ್ನು ಪ್ರತಿನಿಧಿಸುತ್ತವೆ. ಈ 2 ಸಂಖ್ಯೆಗಳಲ್ಲಿ ಜನಿಸಿದ ಜನರಿಗೆ ಇಡೀ ಜಗತ್ತನ್ನು ಬದಲಿಸುವ ಶಕ್ತಿ ಇರುತ್ತದೆ. ಪವಾಡಗಳನ್ನು ಸೃಷ್ಟಿಸುವ ಶಕ್ತಿ ಇರುತ್ತದೆ. ಆದರೆ ಇಲ್ಲಿ ತೊಂದರೆ ಬರುವುದು ಎಲ್ಲಿ ಎಂದರೆ, ಇವರು ತಮ್ಮ ಜಗತ್ತಿನಲ್ಲಿ ಅಂದರೆ ತಮ್ಮ ಸ್ವಂತ ವಿಷಯದಲ್ಲಿ ಮಾತ್ರ ಬಹಳನೇ ತೊಂದರೆಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ಸಂಖ್ಯೆ 4 ಎಂದರೆ ಎಲ್ಲರಿಗೂ ಹೆದರಿಕೆ. ನಾವು ಇಂದಿನ ವಿಡಿಯೋದಲ್ಲಿ ಸಂಖ್ಯೆ 4 ಮತ್ತು ರಾಹು ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಸಂಖ್ಯೆ 7 ಮತ್ತು ಕೇತು ಗ್ರಹದ ಬಗ್ಗೆ ನಾವು ದಿನಾಂಕ 7ರ ಬಗ್ಗೆ ಮಾತನಾಡುವಾಗ ಅರ್ಥ ಮಾಡಿಕೊಳ್ಳೋಣ. ಈಗ ದಿನಾಂಕ 4 ಮತ್ತು ಸಂಖ್ಯೆ 4ರಲ್ಲಿ ಜನಿಸಿದಂತಹ ಜನರು ಕ್ರಾಂತಿಕಾರರಾಗಿರುತ್ತಾರೆ. ಇವರನ್ನು ಸಂಖ್ಯಾಶಾಸ್ತ್ರದಲ್ಲಿ ಫೈಟರ್ಸ್ ಎಂದು ಕರೆಯುತ್ತಾರೆ. ಯಾಕೆಂದರೆ ಇವರು ಬಹಳ ಸ್ಟ್ರಾಂಗ್ ಜನರು. ಒಂದೊಂದು ಬಾರಿ ಈ ಸಂಖ್ಯೆ ಅಥವಾ ದಿನಾಂಕ 4ರಲ್ಲಿ ಜನಿಸಿದ ಜನರು ಕೈಗೊಳ್ಳುವ ಕ್ರಮಗಳನ್ನು ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತವಾಗುತ್ತದೆ. ಆ ರೀತಿ ಇವರ ಪ್ಲ್ಯಾನ್ಗಳು ಇರುತ್ತವೆ. ಅಂದರೆ ಜಗತ್ತು ಆ ರೀತಿ ಯೋಚನೆನೇ ಮಾಡಿರೋದಿಲ್ಲ. ಆ ರೀತಿ ಇವರ ಪ್ಲ್ಯಾನ್ಗಳು ಇರುತ್ತವೆ. ಸಂಖ್ಯಾಶಾಸ್ತ್ರದಲ್ಲಿ ಹೇಳುತ್ತಾರೆ, ಎಲ್ಲರಿಗೂ ಒಬ್ಬ ಸಂಖ್ಯೆ 4ರಲ್ಲಿ ಜನಿಸಿದಂತಹ ಸ್ನೇಹಿತರು ಇರಬೇಕೆಂದು. ಯಾಕೆಂದರೆ ಇಡೀ ಜಗತ್ತು ಇದು ಆಗುವುದಿಲ್ಲ ಎಂದು ಕೈಚೆಲ್ಲಿ ಕುಳಿತ ವಿಷಯದಲ್ಲಿ ಇವರು ಬಹಳ ಸೃಜನಾತ್ಮಕ ಉಪಾಯವನ್ನು ಕೊಡುವ ಜನರು. ಆದ್ದರಿಂದ ಸಂಖ್ಯೆ 4ರ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಎಲ್ಲರಿಗೂ ಇರಬೇಕು ಎಂದು ಹೇಳೋದು. ನೀವು ಸೋತಾಗ ಎಲ್ಲರಿಗಿಂತಲೂ ಡಿಫ್ರೆಂಟಾಗಿ ನಿಮಗೆ ಅರ್ಥ ಮಾಡಿಸುವುದು ಈ ಸಂಖ್ಯೆ 4ರಲ್ಲಿ ಜನಿಸಿದ ಜನರು. ಇವರು ಬಹಳನೇ ಪ್ರಾಕ್ಟಿಕಲ್ ಆಗಿರುತ್ತಾರೆ.
ಇವರು ತಮ್ಮ ಜೀವನದಲ್ಲಿ ಬಹಳ ಏರಿಳಿತಗಳನ್ನು ನೋಡಿರುತ್ತಾರೆ. ಇವರಿಗೆ ಯಾವುದೇ ಚಾಲೆಂಜ್ ಕೊಟ್ಟರೂ ಇವರು ಹೆದರುವುದಿಲ್ಲ. ಇವರು ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ರೀತಿಯ ಚಾಲೆಂಜ್ಗಳನ್ನು ನೋಡಿಕೊಂಡು ಅದರ ನೋವನ್ನು ಅನುಭವಿಸುತ್ತಲೇ ಬಂದಿರುವ ಜನರು ಇವರು. ಆದ್ದರಿಂದ ಇವರು ಬಹಳ ಅಗ್ರೆಸಿವ್ ನೇಚರ್ ಹೊಂದಿರುತ್ತಾರೆ, ಅಂದರೆ ಆಕ್ರಮಣಕಾರಿಗಳಾಗಿರುತ್ತಾರೆ. ಇವರನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಇವರು ಮಾತಿನಲ್ಲಿ ಬಹಳ ಚತುರರಾಗಿರುತ್ತಾರೆ. ಇವರ ಜೀವನದಲ್ಲಿ ಕಷ್ಟಗಳು ಇವರಿಗೆ ಯಾವ ಲೆವೆಲ್ನಲ್ಲಿ ಬಂದು ಕಾಡುತ್ತವೆ ಎಂದು ನಾವು ಒಂದು ಉದಾಹರಣೆ ಮುಖಾಂತರ ತಿಳಿದುಕೊಳ್ಳೋಣ. ಒಂದು ಕಷ್ಟ ಕುತ್ತಿಗೆವರೆಗೆ ಬಂದಿದೆ, ಇದರಿಂದ ಹೇಗೆ ದಾಟುವುದು ಎಂದು ಇವರು ಯೋಚಿಸಿ ದಾರಿ ಕಂಡುಕೊಳ್ಳುವಷ್ಟರಲ್ಲಿ ಇನ್ನೊಂದು ಕಷ್ಟ ಇವರನ್ನು ಹೆಗಲೇರಿಬಿಟ್ಟಿರುತ್ತದೆ. ಈ ರೀತಿ ಇವರಿಗೆ ಕಷ್ಟಗಳು ಒಂದಾದರ ಮೇಲೊಂದು ಬರುತ್ತಲೇ ಇರುತ್ತವೆ. ಆದರೂ ಇವರು ಯಾವುದಕ್ಕೂ ಹೆದರುವುದಿಲ್ಲ, ಜಗ್ಗುವುದೂ ಇಲ್ಲ. ಇವರ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿರುತ್ತದೆ. ಇವರಿಗೆ ಹಿಡನ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತವೆ. ಇವರ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿ ಇರುತ್ತದೆ ಮತ್ತು ಇವರು ರೂಲ್ಸ್ಗಳನ್ನು ಫಾಲೋ ಮಾಡೋ ಜನರು ಇವರಲ್ಲ. ಬದಲಿಗೆ ರೂಲ್ಸ್ಗಳನ್ನು ಮುರಿದು ಮುಂದೆ ಸಾಗುವ ಜನರು ಇವರು. ಇವರು ಯಾವಾಗಲೂ ಔಟ್ ಆಫ್ ದಿ ಬಾಕ್ಸ್ ಯೋಚಿಸೋ ಜನರು. ಇವರಿಗೆ ಸಿಟ್ಟು ಬೇಗ ಬರುತ್ತದೆ. ಎಷ್ಟು ಬೇಗ ಸಿಟ್ಟು ಬರುತ್ತದೆಯೋ ಅಷ್ಟೇ ಬೇಗ ಅದು ಶಾಂತವೂ ಆಗುತ್ತದೆ. ದಿನಾಂಕ 4ರಲ್ಲಿ ಜನಿಸಿದ ಜನರನ್ನು ಯಾರಿಂದಲೂ ಮೂರ್ಖ ಮಾಡಲು ಸಾಧ್ಯವಿಲ್ಲ. ಅಷ್ಟು ಇವರು ಚುರುಕಾಗಿರುತ್ತಾರೆ. ಇವರು ಯಾವುದಾದರೊಂದು ಚಟಕ್ಕೆ ಅಂಟಿಕೊಂಡರೆ ಅದರಲ್ಲಿ ಇವರು 100ಕ್ಕೆ 100ರಷ್ಟು ಅಡಿಕ್ಷನ್ ಆಗಿಬಿಡುತ್ತಾರೆ. ಈ ದಿನಾಂಕ 4ರಲ್ಲಿ ಜನಿಸಿದ ಜನರು ತಮ್ಮ ಫೀಲಿಂಗ್ಸನ್ನು ಯಾರ ಮುಂದೆಯೂ ಅಷ್ಟು ಈಸಿಯಾಗಿ ಹೇಳಿಕೊಳ್ಳೋದಿಲ್ಲ. ಎಲ್ಲಿವರೆಗೂ ಅಂದರೆ ಇವರ ಲೈಫ್ ಪಾರ್ಟ್ನರ್ಗೂ ಇವರ ಎಷ್ಟೋ ವಿಷಯಗಳು ತಿಳಿದಿರೋದಿಲ್ಲ. ಅಷ್ಟರ ಮಟ್ಟಿಗೆ ಇವರು ತಮ್ಮ ವಿಷಯಗಳನ್ನು ಒಳಗಡೆನೇ ಇಟ್ಟುಕೊಂಡಿರುತ್ತಾರೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇವರು ತಮ್ಮ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳುತ್ತಾರೆ. ಈ ದಿನಾಂಕ 4ರಲ್ಲಿ ಜನಿಸಿದ ಜನರಿಗೆ ಮೇಲಿಂದ ಮೇಲೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ. ಇದಕ್ಕೆ ಮುಖ್ಯವಾದ ಕಾರಣವು ಇವರ ಕೆಟ್ಟ ಫುಡ್ ಹ್ಯಾಬಿಟ್. ಇದನ್ನು ಇವರು ಸುಧಾರಿಸಿಕೊಂಡರೆ ಇವರಿಗೆ ಯಾವುದೇ ಆರೋಗ್ಯ ತೊಂದರೆಗಳು ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವುದಿಲ್ಲ. ಇಮ್ಯುನಿಟಿ ಪವರ್ ಕೂಡ ಇವರಿಗೆ ಕಡಿಮೆ ಇರುತ್ತದೆ. ಯಾಕೆಂದರೆ ಇವರು ಅತಿಯಾಗಿ ಜಂಕ್ ಫುಡ್ಡನ್ನು ಇಷ್ಟಪಡುವ ಜನರು. ಆರೋಗ್ಯಕರ ಆಹಾರದ ಕಡೆಗೆ ಇವರು ಒಲವು ತೋರಿಸಿದರೆ ಇವರ ಆರೋಗ್ಯವು ಬಹಳ ಚೆನ್ನಾಗಿ ಇರುತ್ತದೆ ಮತ್ತು ಇವರು ದೀರ್ಘಾಯುಷಿಗಳು ಆಗಿರುತ್ತಾರೆ. ನೋಡಿದರಲ್ಲ, ದಿನಾಂಕ 4ರಲ್ಲಿ ಜನಿಸಿದ ಜನರ ಗುಣ ಸ್ವಭಾವವು ಹೇಗಿರುತ್ತವೆ ಎಂದು. ಮುಂದಿನ ವಿಡಿಯೋದಲ್ಲಿ ದಿನಾಂಕ 5ರ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.